ಸ್ನೇಹಿತರೆ ನಮಸ್ತೆ. ಇವತ್ತು ನಾವು ಹೊಸ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ ಇವತ್ತು ನಾನು SLN ಆರ್ಟ್ಸ್ಗೆ ವಿಸಿಟ್ ಮಾಡಿದ್ದೀನಿ ಸ್ನೇಹಿತರೆ. ಇದು ಬಂದುಬಿಟ್ಟು ನಮ್ಮ ಯಲಹಂಕ ಹತ್ರ ಇರೋ ಮಾದಪ್ಪನಹಳ್ಳಿ ಹತ್ರ ಇದು ಒಂದು ರೋಡನ್ ಬಂದು ಲೊಕೇಟ್ ಆಗಿದೆ. ನಿಮಗೆ ಈ ಕಡೆಯಿಂದ ನಿಮಗೆ ಹೆಸರುಘಟ್ಟನ ಹತ್ರ ಆಗುತ್ತೆ, ಈ ಕಡೆಯಿಂದ ಯಲಹಂಕನ ಹತ್ರ ಆಗುತ್ತೆ. ನೀವು ಸರೌಂಡಿಂಗ್ಸಲ್ಲಿ ಯಾರು ನೀವೇನೋ ಹೋಲ್ಸೇಲಾಗಿ ಏನಾರು ನೀವೇನು ಗಣೇಶ ಮೂರ್ತಿಗಳನ್ನು ನೋಡ್ತಾ ಇದ್ದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಇವ್ರ ಹತ್ರ ಬಂದು ನಿಮಗೆ 9 ಇಂಚಿಂದ ಹಿಡಿದು ನಿಮಗೆ 8 ಫೀಟ್ವರೆಗೂ ಇವ್ರ ಹತ್ರ ನಿಮಗೆ ಗಣೇಶ ಮೂರ್ತಿಗಳು ಇವ್ರ ಹತ್ರ ನಿಮಗೆ ಅವೈಲೇಬಲ್ ಇರ್ತದೆ ಸ್ನೇಹಿತರೆ. ನಾನು ನಿಮಗೆ ಒಂದೊಂದೇ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಶೆಲ್ಲಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು 30ರಿಂದ ಹೆಚ್ಚು ವೆರೈಟೀಸ್ ಆಫ್ ಗಣೇಶ ನಿಮಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇಲ್ಲಿ ನೀವು ಸಿಂಹ ಮೇಲೆ ಕೂತಿರೋಂಥ ಗಣೇಶ ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಹಾಗೆ ನೀವು ಇಲಿ ಮೇಲೆ ಕೂತಿರೋಂಥ ಗಣೇಶ ನೋಡ್ತಾ ಇರ್ಬೋದು, ಸೈಡಲ್ಲಿ ನೀವು ಸಿಂಹಾಸನ ಮೇಲೆ ಕೂತ್ಕೊಂಡು ದರ್ಬಾರ್ ಮಾಡ್ತಿರೋಂಥ ಗಣೇಶ ನೋಡ್ತಾ ಇರ್ಬೋದು, ಹಾಗೆ ಇಲ್ಲಿ ಪಾಟೀಲ್ ಗಣೇಶ ನೋಡ್ತಾ ಇರ್ಬೋದು. ಆ ಕಡೆ ನೀವು ಸೈಡ್ ದರ್ಬಾರ್ ಗಣೇಶ ಆಗಿರ್ಬೋದು, ಮತ್ತು ಬಾಳ ಗಣೇಶ ಆಗಿರ್ಬೋದು, ಹಾಗೆ ನಂದಿ ಮೇಲೆ ಕೂತಿರೋಂಥ ಗಣೇಶ ಆಗಿರ್ಬೋದು. ಹಾಗೆ ನಾವು ಆ ಕಡೆ ನೋಡ್ತಾ ಹೋದರೆ ಇಲ್ಲಿ ನಿಮಗೆ ಸಿಂಹಾಸನ ಮೇಲೆ ಕೂತು ದರ್ಬಾರ್ ಮಾಡ್ತಿರೋಂಥ ಗಣೇಶ ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾಗೆ ಇದು ಬಂದು ಮುಂಬೈ ಸ್ಟೈಲ್, ಲಾಲ್ಬಾಗ್ ಸ್ಟೈಲ್ ಗಣೇಶ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹೀಗೆ ಇವ್ರ ಸುಮಾರು ವೆರೈಟಿಯಲ್ಲಿ ನಿಮಗೆ ಗಣೇಶ ಮೂರ್ತಿಗಳು ಇವ್ರ ಅವೈಲೇಬಲ್ ಇದೆ ಸ್ನೇಹಿತರೆ. ಹಾಗೆ ನೀವು ಈ ಕಡೆ ನೋಡ್ತಾ ಇರ್ಬೋದು, ಮೊದಲದಾಗಿ ನೀವು ಇಲ್ಲಿ ಪಾಟೀಲ್ ಗಣೇಶ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದು ಒಂದು ಲೆಗ್ ಪೊಸಿಷನ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಪಕ್ಕದಲ್ಲಿ ನೀವು ಏನಪ್ಪ ಕಮಲದ ಮೇಲೆ ನಿಂತಿರುವಂಥ ಗಣೇಶ ನೋಡ್ತಾ ಇರ್ಬೋದು, ತುಂಬ ಫ್ಯಾನ್ಸಿಯಾಗಿದೆ ಇದು. ಹಾಗೆ ಪಕ್ಕದಲ್ಲಿ ನೀವು ಬಾಳ ಗಣೇಶ ಬಂದು ತೆಂಗಿನ ಟ್ರೈ ಮೇಲೆ ಕೂತಿರುವಂಥ ಮಾಡೆಲ್ ಇದು ಸ್ನೇಹಿತರೆ. ಹಾಗೆ ನೀವು ಪಕ್ಕದಲ್ಲಿ ಬಂಡೆ ಮೇಲೆ ಶಿವ ಕೂತಿರುವಂಥದ್ದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಪಕ್ಕದಲ್ಲಿ ಇದು ಬಂದು ಸೇಮ್ ಮುಂಬೈ ಸ್ಟೈಲ್ ಗಣೇಶ, ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಬಂದು ರೆಡಿ ಮಾಡಿದ್ದಾರೆ, ನೀವು ಇದನ್ನು ನೋಡ್ತಾ ಇರ್ಬೋದು. ಹಾಗೆ ಪಕ್ಕದಲ್ಲಿ ಇದು ಬಂದು ಸೈಡ್ ದರ್ಬಾರ್ ಗಣೇಶ ಸ್ನೇಹಿತರೆ. ಇದು ಬಂದು ಬ್ಯಾಕ್ಗ್ರೌಂಡಲ್ಲಿ ನೀವು ನವಿಲನ್ನ ನೋಡ್ತಾ ಇರ್ಬೋದು, ಹಾಗೆ ತಲೆ ಮೇಲೆ ನೀವು ಪೇಟೆ ನೋಡ್ತಾ ಇರ್ಬೋದು. ಹಾಗೆ ಪಕ್ಕದಲ್ಲಿ ನೀವು ಚಂದ್ರನ ಮೇಲೆ ಕೂತಿರುವಂಥ ಗಣೇಶ ಸ್ನೇಹಿತರೆ. ಇದು ಬಂದು ಸೇಮ್ ಶಿವನ ಕಾನ್ಸೆಪ್ಟಲ್ಲಿ ಒಂಥರ ಡಿಫ್ರೆಂಟ್ ಮಾಡೆಲ್ ಇದು. ಹಾಗೆ ಪಕ್ಕದಲ್ಲಿ ಇದು ಬಂದು ಬಾಳ ಗಣೇಶ ನೋಡ್ತಾ ಇರ್ಬೋದು ಸ್ನೇಹಿತರೆ. ಸಿಂಹಾಸನ ಮೇಲೆ ಕೂತಿರುವಂತಹ ಬಾಳ ಗಣೇಶನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದರೆ ಶಿವನ ಕಾನ್ಸೆಪ್ಟಲ್ಲಿ ಗಣೇಶ ರೆಡಿಯಾಗಿದೆ. ಶಿವ ಬಂದು ನಂದಿ ಮೇಲೆ ಕೂತಿರುವಂಥ ಕಾನ್ಸೆಪ್ಟ್ ಇದು. ಹಾಗೆ ಇದು ಬಂದುಬಿಟ್ಟು ಮುಂಬೈ ಸ್ಟೈಲ್ ದರ್ಬಾರ್ ಗಣೇಶ ಸ್ನೇಹಿತರೆ. ಯಾವ ರೀತಿ ಇದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಸೇಮ್ ಅಂಬಾರಿ ಕಾನ್ಸೆಪ್ಟು, ಆನೆ ಮೇಲೆ ಗಣೇಶ ಕೂತಿರುವಂಥ ಕಾನ್ಸೆಪ್ಟ್ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಗಣೇಶ ಪಟ ಶಿವಲಿಂಗ ಇದೆ, ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇದು. ಹಾಗೆ ನೀವು ಮುಂದೆ ನೋಡ್ತಾ ಹೋದರೆ ಇದು ಬಂದು ದರ್ಬಾರ್ ಗಣೇಶ ಸ್ನೇಹಿತರೆ. ಮುಂಬೈ ಸ್ಟೈಲಲ್ಲಿ, ಮುಂಬೈ ಕಾನ್ಸೆಪ್ಟಲ್ಲಿ ಈ ಗಣೇಶ ರೆಡಿ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದರೆ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಬ್ಯಾಕ್ಗ್ರೌಂಡಲ್ಲಿ ಹಸು ಇದೆ, ಹಸು ಮುಂದೆ ದರ್ಬಾರ್ ಮಾಡ್ತಾ ಕೂತಿರುವಂತಹ ಗಣೇಶ ಇದು. ಹಾಗೆ ಇದು ಬಂದುಬಿಟ್ಟು ನಿಮಗೆ ಕೃಷ್ಣನ್ ಕಾನ್ಸೆಪ್ಟ್ ಸ್ನೇಹಿತರೆ. ಫುಲ್ಲು ಬಾಡಿ ಕಲರೆಲ್ಲ ನೋಡ್ಬೋದು ನೀವು, ಸೇಮ್ ಬ್ಲೂ ಕಲರಲ್ಲಿ ನಿಮಗೆ ಗಣೇಶ ಮಾಡೆಲ್ ರೆಡಿಯಾಗಿದೆ. ಹಾಗೆ ಇದು ಬಂದುಬಿಟ್ಟು ನಿಮಗೆ ಶಿವನ ಕಾನ್ಸೆಪ್ಟ್ ಸ್ನೇಹಿತರೆ. ನೀವಿಲ್ಲಿ ನೋಡ್ತಾ ಇರೋದು ಡೆಸರ್ಟ್ ಸೆಟ್ ಕಾನ್ಸೆಪ್ಟಲ್ಲಿ ರೆಡಿಯಾಗಿರುವಂಥ ಗಣೇಶ ಇದು. ಇದು ಮುಂಬೈಯಲ್ಲಿ ತುಂಬಾ ಫೇಮಸ್ ಇದು. ಇವತ್ತು ನಿಮಗೆ ಗಣೇಶ ಈ ಸೈಜಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಈ ಸೈಜಿಂದ ನಿಮಗೆ 8 ಅಡಿವರೆಗೂ ನಿಮಗೆ ಗಣೇಶ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸುಮಾರು ವೆರೈಟೀಸ್ ಆಫ್ ಗಣೇಶ ಮಾಡೆಲ್ಸ್ ನಿಮಗೆ ಇದೇ ಸೈಜಲ್ಲಿ ಅವೈಲೇಬಲ್ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಮುಂಬೈ ಸ್ಟೈಲ್ ಗಣೇಶ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಸೈಡ್ ದರ್ಬಾರ್ ಗಣೇಶ. ಇದು ಬಂದು ಪೇಟೆ ಕಾನ್ಸೆಪ್ಟಲ್ಲಿ ಈ ಗಣೇಶ ರೆಡಿಯಾಗಿದೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರೋದು ಸಿಂಹಾಸನ ಮೇಲೆ ಕೂತಿರುವಂಥ ದರ್ಬಾರ್ ಮಾಡ್ತಿರುವಂಥ ಗಣೇಶ. ಹಾಗೆ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಶಿವನ ಕಾನ್ಸೆಪ್ಟಲ್ಲಿ ಪಕ್ಕದಲ್ಲಿ ಲಿಂಗ ಇದೆ. ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ದರ್ಬಾರ್ ಮಾಡ್ತಿರುವಂಥ ಗಣೇಶ ಇದು. ಬ್ಯಾಕ್ಗ್ರೌಂಡಲ್ಲಿ ನೀವು ಶಿವ ನೋಡ್ಬೋದು, ಆ ಕಡೆ ನೀವು ನಂದಿನ ನೋಡ್ಬೋದು. ಹಾಗೆ ನೀವು ಈ ಕಡೆ ಬರ್ತಾ ಹೋದರೆ ಇದು ದರ್ಬಾರ್ ಮಾಡ್ತಿರುವಂಥ ಗಣೇಶ. ಬ್ಯಾಕ್ಗ್ರೌಂಡಲ್ಲಿ ನೀವು ಆನೆ ಮತ್ತು ಪ್ರಭಾವಳಿ ಎಲ್ಲ ನೋಡ್ಬೋದು. ಹಾಗೆ ಸೈಡಲ್ಲೂ ನೀವು ಆನೆಯನ್ನು ನೋಡ್ಬೋದು ಸ್ನೇಹಿತರೆ. ನೀವು ನೋಡ್ತಾ ಇರೋದು ತಿರುಪತಿ ವೆಂಕಟೇಶ್ವರ ಕಾನ್ಸೆಪ್ಟ್ ಸ್ನೇಹಿತರೆ. ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು, ಸೇಮ್ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಪ್ರಭಾವಳಿ ಯಾವ ರೀತಿ ಇದೆ ಆ ರೀತಿ ರೆಡಿ ಮಾಡಿದ್ದಾರೆ. ಮುಂದೆ ಗಣೇಶ ದರ್ಬಾರ್ ಮಾಡ್ತಿರುವಂಥ ಗಣೇಶ ಇದು, ನೀವು ನಾಮನ ಅಬ್ಸರ್ವ್ ಮಾಡ್ಬೋದು. ಹಾಗೆ ಸೈಡಲ್ಲಿ ನೀವು ಶಂಕರ ಮತ್ತು ಛತ್ರನ ಅಬ್ಸರ್ವ್ ಮಾಡ್ಬೋದು. ಬರ್ತಾ ಹೋದರೆ ಇದು ಬಂದು ದರ್ಬಾರ್ ಮಾಡ್ತಿರುವಂಥ ಗಣೇಶ. ಬ್ಯಾಕ್ಗ್ರೌಂಡಲ್ಲಿ ನೀವು ಪ್ರಭಾವಳಿ ಅಬ್ಸರ್ವ್ ಮಾಡ್ಬೋದು, ಆನೆಯನ್ನು ನೋಡ್ಬೋದು. ಹಾಗೆ ನಾವು ನೆಕ್ಸ್ಟ್ ನೋಡ್ತಾ ಹೋದರೆ ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರೋದು ಮುಂಬೈ ಸ್ಟೈಲ್ ದರ್ಬಾರ್ ಮಾಡ್ತಿರುವಂಥ ಗಣೇಶ ಇದು. ಆ ಕಡೆ ಈ ಕಡೆ ಅಬ್ಸರ್ವ್ ಮಾಡ್ಬೋದು, ಎರಡು ಕಡೆಯೂ ನೀವು ಆನೆಯನ್ನು ನೋಡ್ಬೋದು ಸ್ನೇಹಿತರೆ. ಇಷ್ಟೊತ್ತು ಈ ಲೈನಲ್ಲಿರೋ ಗಣೇಶ ಎಲ್ಲ ತೋರ್ತಿದ್ದೀನಿ. ಇವಾಗ ಆ ಕಡೆ ಇನ್ನೂ ಕೆಲವೊಂದು ಗಣೇಶ ಇದೆ, ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ನಂದಿ ಮೇಲೆ ಶಿವ ಕೂತಿರುವಂಥ ಕಾನ್ಸೆಪ್ಟ್ ಇದು. ಹಾಗೆ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು, ದರ್ಬಾರ್ ಮಾಡ್ತಿರುವಂಥ ಗಣೇಶ ಪಕ್ಕದಲ್ಲಿ ನಿಮಗೆ ಶಿವನ ಲಿಂಗನ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ಇದು ಬಂದು ಸೈಡ್ ದರ್ಬಾರ್ ಗಣೇಶ, ಸೇಮ್ ಸಿಂಹಾಸನ ಮೇಲೆ ಕೂತಿರುವಂಥ ಕಾನ್ಸೆಪ್ಟ್ ಇದು, ನೀವು ಇಲ್ಲಿ ನೋಡ್ತಾ ಇರೋದು. ಹಾಗೆ ಇದು ಬಂದುಬಿಟ್ಟು ಮುಂಬೈ ಸ್ಟೈಲ್ ಲಾಲ್ಬಾಗ್ ಗಣೇಶ ಇದು. ಹಾಗೆ ಇಲ್ಲಿ ಸುಮಾರು ಬೇರೆ ಬೇರೆ ರೀತಿಯ ಡಿಫ್ರೆಂಟ್ ಮಾಡೆಲ್ಸ್ ನಿಮಗೆ ಅವೈಲೇಬಲ್ ಇದೆ ಇವ್ರ ಹತ್ರ. ಹಾಗೆ ಇದು ಬಂದು ನೀವು ಪಾಟೀಲ್ ಗಣೇಶನೇ ನೋಡ್ಬೋದು ಯಾವ ರೀತಿ ಇದೆ ಅನ್ನೋದನ್ನ ಸ್ನೇಹಿತರೆ. ನೀವಿಲ್ಲಿ ನೋಡ್ತಾ ಇರೋದು ಪಾಟೀಲ್ ಟೈಪ್ ಗಣೇಶ ಇದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಲೆಂತೆಲ್ಲ ಯಾವ ರೀತಿ ಎಷ್ಟು ವಿಡ್ತು ಬರುತ್ತೆ ಅನ್ನೋದನ್ನು ನೋಡ್ತಾ ಇರ್ಬೋದು. ನೀವು ಅಷ್ಟಪಟ್ಟ ಗಣೇಶ ಕಂಪೇರ್ ಮಾಡಿದರೆ ಇದು ತುಂಬಾ ವಿಡ್ತಾ ಬರುತ್ತೆ, ಟಿವಿ ಎಲ್ಲ ತುಂಬ ಅಡ್ಲನೇ ಬರುತ್ತೆ ಇದು. ಹಾಗೆ ನಾವು ನೆಕ್ಸ್ಟ್ ನೋಡ್ತಾ ಹೋದರೆ
ಇದು ನಿಮಗೆ ಅವಾಗಲೇ ತೋರಿಸಿದ್ನಲ್ಲ ಸೇಮ್ ವೆಂಕಟೇಶ್ವರ ಕಾನ್ಸೆಪ್ಟ್ ಇದು. ಹಾಗೆ ಪಕ್ಕದಲ್ಲಿ ನೋಡ್ತಾ ಹೋದರೆ ಇದು ಬಂದು ಸೈಡ್ ದರ್ಬಾರ್ ಗಣೇಶ ಸ್ನೇಹಿತರೆ. ಬ್ಯಾಕ್ಗ್ರೌಂಡ್ ಪ್ರಭಾವಳಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬಂದು ನಂದಿನ ನೋಡ್ಬೋದು. ಹಾಗೆ ಆ ಕಡೆ ನೀವು ಶಿವನ ಅಬ್ಸರ್ವ್ ಮಾಡ್ಬೋದು. ಯಾವ ರೀತಿ ಇದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಇದು ಬಂದುಬಿಟ್ಟು ಸೇಮ್ ಮುಂಬೈ ಸ್ಟೈಲ್ ಗಣೇಶ ಇದು. ಕೈಯಲ್ಲಿ ನೀವು ಬ್ರದೆನ ಅಬ್ಸರ್ವ್ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಪ್ರಭಾವಳಿ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು. ಸ್ನೇಹಿತರೆ ನೀವು ನೋಡ್ತಾ ಇರೋದು ಮುಂಬೈ ಸ್ಟೈಲ್ ದರ್ಬಾರ್ ಗಣೇಶ ಇದು. ಇದು ಆಲ್ಮೋಸ್ಟ್ ನಿಮಗೆ 8 ಫೀಟ್ ಬರುತ್ತೆ. ನನ್ನ ಹೈಟ್ ನೋಡ್ಬೋದು, ಈ ಗಣೇಶ ಹೈಟ್ ನೋಡ್ಬೋದು ಎಷ್ಟು ಉದ್ದ ಇದೆ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಸೇಮ್ ಮುಂಬೈ ಕಾನ್ಸೆಪ್ಟಲ್ಲಿ ಈ ಗಣೇಶ ಮೂರ್ತಿನ ರೆಡಿ ಮಾಡಿದ್ದಾರೆ. ಹಾಗೆ ನಾವು ನೆಕ್ಸ್ಟ್ ನೋಡ್ತಾ ಹೋದರೆ ಸ್ನೇಹಿತರೆ ಇದು ಬಂದುಬಿಟ್ಟು ಸೈಡ್ ದರ್ಬಾರ್ ಗಣೇಶ ಇದು. ಆಮೇಲೆ ನೀವು ಸೇಮ್ ಮುಂಬೈ ಸ್ಟೈಲ್ ಪೇಟನ ಅಬ್ಸರ್ವ್ ಮಾಡ್ಬೋದು. ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಸಿಂಹಾಸನ ಮೇಲೆ ಕೂತಿರುವಂಥ ಗಣೇಶ ಇದು. ಈ ಕಡೆ ನೋಡ್ತಾ ಹೋದರೆ ಇದು ಬಂದು ಶಿವನ ಕಾನ್ಸೆಪ್ಟು. ನಂದಿ ಮೇಲೆ ಶಿವ ಕೂತಿರುವಂಥ ಕಾನ್ಸೆಪ್ಟಲ್ಲಿ ಈ ಗಣೇಶ ಮೂರ್ತಿನ ರೆಡಿ ಮಾಡಿದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಇವರು 8 ಇಂಚಿಂದ 4 ಅಡಿವರೆಗೂ ನಿಮಗೆ ಇವರು ಹೋಲ್ಸೇಲಲ್ಲಿ ಗಣೇಶ ಮೂರ್ತಿಗಳನ್ನು ಕೊಡ್ತಾರೆ. ನೀವೇನಾದ್ರು ಯಲಂಕ ಆಗಿರ್ಬೋದು, ಹೆಸರುಘಟ್ಟ, ಶಿವಕೋಟೆ ಮತ್ತು ಈ ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ಯಾರೇ ಇದ್ರೂ ಇವ್ರ ಹತ್ರ ಬಂದುಬಿಟ್ಟು ನೀವು ಹೋಲ್ಸೇಲಲ್ಲಿ ಗಣೇಶನ ಪರ್ಚೇಸ್ ಮಾಡ್ಬೋದು. ಹಾಗೆ ನಿಮಗೆ 4 ಫೀಟಿಂದ ಅಬೋವ್ ಬೇಕಾದರೆ ನಿಮಗೆ ರೀಟೇಲ್ ಪ್ರೈಸಲ್ಲಿ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಇವ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಪ್ಪ ಅಂತಂದರೆ ನಮ್ಮ ಯಲಂಕ ತಿನ್ನಾಯ್ತಿನಲ್ಲಿ RTO ಸ್ನೇಹಿತರೆ, ಅಲ್ಲಿ ಮಾದಪ್ಪನಹಳ್ಳಿ ಅಂತ ಬರುತ್ತೆ. ಇವ್ರದ್ದು ಲೊಕೇಶನ್ ಮತ್ತು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.